ಇನ್ನು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶೀಘ್ರದಲ್ಲೇ ಬೆಲೆ ಏರಿಕೆಯ ಶಾಕ್ ತಟ್ಟಲಿದೆ. ಅಧಿಕೃತವಾಗಿ ಹೇಳಿದ್ದಾರೆ, ಸದ್ಯದಲ್ಲೇ ನಾವು ಬೆಲೆ ಏರಿಕೆಯನ್ನ ಮಾಡ್ತೀವಿ ಅಂತ. ಸದ್ಯದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್. ಇನ್ನು 3 ತಿಂಗಳ ಒಳಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡ್ತಾರಂತೆ. ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ನೀಡೋದಕ್ಕೆ ಮುಂದಾಗಿದೆ ಮೆಟ್ರೋ. ಸುಮಾರು 15% ಟಿಕೆಟ್ ದರ ಏರಿಕೆ ಮಾಡ್ತಕ್ಕಂಥ ಸಾಧ್ಯತೆ. ಟಿಕೆಟ್ ದರ ಏರಿಕೆಗೆ ಈಗಾಗಲೇ ಒಂದು ಕಮಿಟಿಯನ್ನು ಕೂಡ ನಮ್ಮ ಮೆಟ್ರೋ ರಚನೆ ಮಾಡಿದೆ. ಆ ಕಮಿಟಿಯ ವರದಿ ಬಂದ ಬಳಿಕ 15% ಜಾಸ್ತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕೃತವಾಗಿ BMRCL ಅಧಿಕಾರಿನೇ ಹೇಳಿದ್ದಾರೆ. ಅಲ್ಲ, ಅದ್ರ ಮೇಲೇನೆ ಯಾಕಂದರೆ ಇವಾಗ ಒಂದೇ ದೇಶದಲ್ಲಿ ಇವೆಲ್ಲ ಫಿಕ್ಸ್ ಮಾಡೋಕ್ಕಾಗೋದಿಲ್ವಲ್ಲ. ಸೊ ಹಾಗಾಗಿ ಜನರನ್ನ ಅನಿಸಿಕೆಗಳು, ನಮ್ಮ BMRCL ವತಿಯಿಂದ ನಮ್ಮಲ್ಲಿ ಆಗ್ತಿರುವಂಥ ಖರ್ಚುಗಳು, ಅದಕ್ಕೆ ಸರಿದೂಗಿಸ್ಬೇಕಲ್ಲ. ಜನರನ್ನ ಅಫೋರ್ಡಬಿಲಿಟಿ ಪ್ರೈಸು ನೋಡಬೇಕು, BMRCL ಸಸ್ಟೈನಬಿಲಿಟಿ ನೋಡಬೇಕು. ಸೊ ಹಾಗಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯವರು ಇವೆರಡನ್ನೂ ಕೂಡ ಅವರು ಮಂದಟ್ಟಿಟ್ಕೊಂಡು ಅವರು ಒಂದು ಫೇರ್ನ ಫಿಕ್ಸ್ ಮಾಡ್ತಾರೆ. BMRCL ಈಗ ಹೇಗೆ ಸರ್, ಲಾಭದಲ್ಲಿ ರನ್ ಆಗ್ತಿದೆಯೋ ಅಥವಾ ನಷ್ಟದಲ್ಲಿ ರನ್ ಆಗ್ತಿದೆಯೋ? ಇಲ್ಲ, ನಾವು ನಿಮ್ಗೆ ಅವಾಗಲಿಂದ ಹೇಳ್ತಾ ಇದ್ದೀವಲ್ವ, ನಮ್ಮ ಆಪ್ರೇಷನಲ್ ಪ್ರಾಫಿಟ್ ಅಂದರೆ ನಾವು ಇವಾಗ ಖರ್ಚು, ನಮ್ಮ ಜನರಿಂದ ಬರುವಂಥ ದುಡ್ಡು ನಮಗೆ ಖರ್ಚು, ಅದು ಒಂಥರ ಸಮನಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ 15% ದರ ಏರಿಕೆ ಮಾಡ್ತೀವಿ ಅನ್ನೋದಾದರೆ ಯಾವ ಮಾನದಂಡವನ್ನು ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ? ಅರವಿಂದ, ಈ ಹಿಂದೆ ಕೂಡ BMRCL ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿತ್ತು. ಕಾರಣ ಸದ್ಯದ ಪರಿಸ್ಥಿತಿಯಲ್ಲಿ ಏರಿಕೆ ಆಗ್ತಾ ಇರುವಂತಹ ಹಣ, ಸದ್ಯದ ರೇಟ್ಗಳಿರ್ಬೋದು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಎಕ್ಸ್ಟೆನ್ಷನ್ ಅನ್ನು ಮಾಡುವಂತ ಕೆಲಸಗಳಾಗ್ತಾ ಇದೆ. ಬೇರೆ ಬೇರೆ ದಿಕ್ಕುಗಳಿಗೂ ಕೂಡ ಮೆಟ್ರೋನ ಎಕ್ಸ್ಟೆನ್ಷನ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿಗೆ ಬೇಕಾದಂತಹ ರಿಕ್ವಿಟ್ಮೆಂಟ್ಗಳನ್ನ ಅಳವಡಿಕೆಯನ್ನು ಮಾಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಹೊರೆ BMRCL ಮೇಲೆ ಬೀಳುತ್ತೆ. ಸೊ ಈ ಕಾರಣಕ್ಕಾಗಿ ನಮಗೆ ಬೇರೆ ಆದಾಯದ ಮೂಲಗಳಿಲ್ಲ. ಈ ಕಾರಣಕ್ಕಾಗಿ ನಾವು ಪ್ರಯಾಣಿಕರ ಮೇಲೆ ಈ ದರವನ್ನು ಏರಿಕೆಯನ್ನು ಮಾಡಿ ಅದನ್ನು ಏರಬೇಕಿರುವಂತಹ ಕಾರಣಕ್ಕಾಗಿ ಸದ್ಯ ಬೇರೆ ಆಯ್ಕೆಗಳಿಲ್ಲದೆ ಈಗ ದರ ಏರಿಕೆಗೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ 15% ಅಂದರೆ ಮೊದಲ ಸ್ಟೇಷನ್ ಇಂದ ಕೊನೆ ಸ್ಟೇಷನ್ ತನಕ ಯಾವ ರೀತಿ ದರ ಇರ್ತಾ ಇತ್ತು ಆ ದರದ ಮೇಲೆ 15% ಏರಿಕೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಆಯಾ ಸ್ಟೇಷನ್ಗಳಿಗೂ ಈಗ ಎಷ್ಟು ದರ ಇದೆ, ಆಯಾ ಸ್ಟೇಷನ್ಗಳ ಅನುಗುಣವಾಗಿ ಅದರ ದರ ಏರಿಕೆ ಆಗುತ್ತೆ. ಅದನ್ನ ಕ್ರಾಸ್ ಕಟ್ ಮಾಡುವಂಥದ್ದು, ಅಂದ್ರೆ ಈಗ ಅದನ್ನ ₹5 ಇರುವಂಥದ್ದು ₹6, ₹7 ಈ ರೀತಿ ಬಂದಂತ ಸಂದರ್ಭದಲ್ಲಿ ಅದನ್ನ ₹10 ನಿಲ್ಲಿಸುವಂಥದ್ದು, ಈ ರೀತಿಯಾಗಿ ದರವನ್ನು ಏರಿಕೆ ಮಾಡುವಂತಹ ನಿಟ್ಟಲ್ಲಿ ಚಿಂತನೆಗಳಾಗಿದೆ. ಇದೇ ಕಾರಣಕ್ಕಾಗಿ ಈಗ ಫಸ್ಟ್ ಫೇರ್ ಅನ್ನುವಂತಹ ಒಂದು ಫಿಕ್ಸೇಷನ್ ಅನ್ನುವಂತಹ ಒಂದು ಕಮಿಟಿ ಇದೆ. ಈ ಕಮಿಟಿಯ ಮುಖಾಂತರವಾಗಿ ದರ ಏರಿಕೆಗೆ ಬೇಕಾದಂತಹ ತಯಾರಿಗಳೆಲ್ಲವೂ ಕೂಡ ಆಗಿದೆ. ಒಂದು ಹಂತದ ಸಭೆಯನ್ನು ಕೂಡ ಮಾಡಿರುವಂತಹ ಕಮಿಟಿ ಈಗಾಗಲೇ ಜನರ, ಅಂದ್ರೆ ಸಾರ್ವಜನಿಕವಾಗಿ ಅವರ ಸಾರ್ವಜನಿಕರ ಅಭಿಪ್ರಾಯಗಳೇನಿದೆ ಅದನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದೆ. ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಇದೇ ತಿಂಗಳ 21ರವರೆಗೆ ಅವಕಾಶ ನೀಡಿರುವಂಥದ್ದು. ಆ 21ರ ಅವಕಾಶದ ಬಳಿಕ ಮುಂದಿನ ನಿರ್ಧಾರಗಳನ್ನು ಕೈಗೊಂಡು 3 ತಿಂಗಳ ಒಳಗಾಗಿ ದರವನ್ನ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಫೈನಲ್ ಆಗಿ 20% ಮಾಡ್ತಾರೆ ಅನ್ನುವಂಥದ್ದಿಲ್ಲ, ಅದಕ್ಕಿಂತ ಕೂಡ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ಸಾರ್ವಜನಿಕರ ಅನುಕೂಲಗಳನ್ನ ನೋಡಿಕೊಂಡು ಆ ನಂತರದಲ್ಲಿ ದರವನ್ನ ಏರಿಕೆಯನ್ನ ಮಾಡೋದಕ್ಕೆ ಸದ್ಯ ಚಿಂತನೆಯನ್ನ ಮಾಡಿದೆ. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ.